ಚಳಿಗಾಲ ಮುಗಿದು ಬೇಸಿಗೆಗೆ ಎಂಟ್ರಿ ಕೊಡೋ ಸಮಯದಲ್ಲಿ ಒಂದು ಸೂಪರ್ ಪದಾರ್ಥನ ಬಳಸಿ ಮಾಡೋ ಅಡುಗೆಯನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸುಮಾರು ಯುಗಾದಿ ಹಬ್ಬದವರೆಗೂ ಸಿಗೋ ಈ ಕಾಳನ್ನು ಬಳಸಿ ನೂರಾರು ರೀತಿ ಅಡುಗೆ ಮಾಡಿದ್ರೂ ಇದರ ಸಾಂಬಾರು ರುಚಿನ ಮಾತ್ರ ಮೀರ್ಸೋಕ್ಕಾಗಲ್ಲ. ಇದಕ್ಕೆ ಏನೇನು ಬೇಕು ಅಂತ ನಮ್ಮಮ್ಮನೇ ಹೇಳ್ತಾರೆ, ಕೇಳಿ. ಒಣಮೆಣಸಿಕಾಯಿ, ಧನಿಯಾ, ಚಕ್ಕೆ, ಕಾಳುಮೆಣಸು, ಜೀರಿಗೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಗಸಗಸೆ, ಕರಿಬೇವು, ಅರಿಶಿನ, ಕಾಯಿ ತುರಿ, ಅವರೆಬೇಳೆ, ಟೊಮಾಟೊ, ಈರುಳ್ಳಿ, ಶುಂಠಿ ಮತ್ತು ಒಣ ಕೊಬ್ಬರಿ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಅನಿಸಿದ್ರೂ ಅದರ ರುಚಿ ಸವಿದಾಗ ಆಗೋ ಆನಂದದ ಮುಂದೆ ಯಾವುದೂ ನೆನಪಿರಲ್ಲ. ಈ ಸಾಂಬಾರನ್ನ ಮಸಾಲೆ ತಯಾರಿ ಮಾಡೋದಕ್ಕೆ ನಾವಿಲ್ಲಿ ಸುಮಾರು 6ರಿಂದ 8 ಬ್ಯಾಡಗಿ ಮೆಣಸು, 1 ಚಮಚದಷ್ಟು ಮೆಂತೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, 1 ಚಮಚ ಜೀರಿಗೆ, ಸುಮಾರು 5ರಿಂದ 6 ಕಾಳು ಮೆಣಸು. ಇದರಿಂದ ಜೀರ್ಣಶಕ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ನಂತರದಲ್ಲಿ 2ರಿಂದ 3 ಇಂಚಿನಷ್ಟು ಚಕ್ಕೆ, 3 ಚಮಚ ಕೊತ್ತಂಬರಿ ಬೀಜ ಮತ್ತು ಕರಿಬೇವು ಹಾಕಿ ಕೆಂಪಾಗಿ ಹುರ್ಕೊಳ್ತೀವಿ. ಚಿಟಿಕೆ ಅರಿಶಿಣದ ನಂತರ 1 ಚಮಚ ಗಸಗಸೆಯನ್ನು ಸೇರಿಸಬೇಕು. ಗಸಗಸೆ ರುಚಿಯನ್ನು ಜಾಸ್ತಿ ಮಾಡೋದಷ್ಟೇ ಅಲ್ಲದೆ ಇದರಲ್ಲಿರೋ ಡಯಟ್ರಿ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಬಾಣಲಿ ಆಲ್ರೆಡಿ ಹೀಟ್ ಆಗಿರೋದ್ರಿಂದ ಫ್ಲೇಮ್ನ ಆಫ್ ಮಾಡಿ ಗಸಗಸೆ ಹಾಕೋದ್ರಿಂದ ಅದು ಓವರ್ ಫ್ರೈ ಆಗೋದಿಲ್ಲ. 1 ಕಾಲು ಕಡಿಯಷ್ಟು ಕೊಬ್ಬರಿಯನ್ನು ಹಾಕಿ ಕೆಂಪಾಗಿ ಹುರ್ಕೊಂಡು ಅದು ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಬೈ ದ ವೇ, ರುಬ್ಕೊಳ್ಳುವಾಗ ನಾವಿಲ್ಲಿ ಸ್ವಲ್ಪ ಹಸಿಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಪ್ರಕೃತಿ ಎಷ್ಟು ಸುಂದರ ನೋಡಿ. ಚಳಿಗಾಲದಲ್ಲೇ ಹೆಚ್ಚಾಗಿ ಸಿಗೋ ಈ ಅವರೆಕಾಳಲ್ಲಿ ಜಿಂಕ್ ಮತ್ತು ಕಾಪರ್ನಂತಹ ಆಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ಚಳಿಗಾಲದಲ್ಲಿ ಆಗೋ ಚರ್ಮದ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡೋದರಲ್ಲಿ ಸಹಾಯವಾಗುತ್ತೆ. ಎಂಥದ್ದೇ ಮಸಾಲೆ ಹಾಕಿದರೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅವರೆಕಾಳು ಸಾಂಬಾರು ಅಥವಾ ಕೂಟು ಹೇಗೆ ಮಾಡೋಕ್ಕಾಗತ್ತೆ ಹೇಳಿ? ಹಾಗಾಗಿ ಇದನ್ನು ಹದವಾಗಿ ಬಾಡಿಸ್ಕೊಂಡು ಅದಕ್ಕೆ ಟೊಮೆಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಎಷ್ಟೋ ಜನ ಈರುಳ್ಳಿ ಟೊಮೆಟೊಗಳನ್ನು ಕೂಡ ಬಾಡಿಸ್ದೇನೆ ರುಬ್ಕೊಳ್ತಾರೆ. ಆದರೆ ಇದರಿಂದ ಅವುಗಳ ಹಸಿ ವಾಸನೆ ಹಾಗೆ ಉಳ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಪೇಸ್ಟು ತಯಾರಾಗತ್ತೆ. ಓವರ್ನೈಟ್ ನೆನೆಸಿದ ಅವರೆಕಾಳನ್ನು ಹಿತಕಿ ಆ ಬೇಳೆನ 1 ಸೀಟಿ ಮೀರದಂತೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಇನ್ನು ಈ ಡಿಶ್ನ ಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪಕ್ಕೆ ಮಾಮೂಲಿ ಒಗ್ಗರಣೆಗೆ ಬಳಸೋದೇನೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಇವೆಲ್ಲವನ್ನು ಹಾಕಿ ಹುರಿದು ದಪ್ಪಕ್ಕೆ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಇಷ್ಟು ಹದವಾಗಿ ಬೆಂದಿರೋ ಅವರೆಬೇಳೆನ ಬಾಣಲಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಅವರೆಕಾಳನ್ನು ಹಿತ್ಕಿರೋದ್ರಿಂದ ಜಾಸ್ತಿ ಬೇಯಿಸಿದ್ರೆ ಬೇಳೆ ಕರಗಿ ಹೋಗೋ ಚಾನ್ಸ್ ಇರುತ್ತೆ. ಕೊನೆಯಲ್ಲಿ ರುಬ್ಬಿದ ಮಸಾಲೆ ಮಿಶ್ರಣ ಸೇರಿಸಿ 1 ಕುದಿ ಬರೆಸಿದ್ರೆ ಅವರೆಬೇಳೆ ಸಾಂಬಾರ್ ಅಥವಾ ಕೂಟು ರಾಗಿ ಮುದ್ದೆ, ಚಪಾತಿ ಮತ್ತು ಅನ್ನದ ಜೊತೆಗೆ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ ಮತ್ತು ನಿಮ್ಮಲ್ಲಿ ಈ ಸಾಂಬಾರ್ ಅಥವಾ ಕೂಟನ್ನು ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವರ ಜೊತೆಗೆ ಹಂಚಿಕೊಳ್ಳಿ. ಧನ್ಯವಾದಗಳು.